ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ ಉಂಟು 3 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಮನೇಲಿ ಹಬ್ಬ ಬರ್ತ್ಡೇ ಎಲ್ಲ ಒಟ್ಟೊಟ್ಟಿಗೆ ನಡೆಯೋದ್ರಿಂದ ತುಂಬಾ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗಂತೂ ಈಸ್ಟರ್ ಅನ್ನೋದು ತುಂಬಾ ಸ್ಪೆಷಲ್ ಹಬ್ಬನೇ ಅಂತ ಹೇಳ್ಬೋದು. ಅದೇ ಡೇಟಿಗೆ ಈ ವರ್ಷ ಮಕ್ಳದ್ದು ಬರ್ತ್ಡೇ ಕೂಡ ಬಂದಿದೆ. ಮಕ್ಳದಂತಂದರೆ ನನ್ನ ದೊಡ್ಡ ಮಗಳದ್ದು 18ಗಿತ್ತು, ನಮ್ಮ ಚಿಕ್ಕ ಮಗಂದು 20ಗೆ ಇದೆ. ಸೊ ಹಾಗಾಗಿ ಇಬ್ಬರದು ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಮಾಡ್ತಾ ಇರೋದು ಅಷ್ಟೇ. ಯಾರೆಲ್ಲ ಬಂದಿರ್ತಾರೆ, ಹೇಗೆಲ್ಲ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ, ಆಯಿತಾ? ಹಾಗೆ ಇದು 17ನೇ ತಾರೀಕು ನೈಟು ಮಿಡ್-ನೈಟು 12 ಗಂಟೆಗೆ 18ನೇ ತಾರೀಕಿಗೆ ಬಿದ್ದೋಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಮಕ್ಕಳು ಏನು ಮಾಡಿದರು, ನಮ್ಮ ಚಿಕ್ಕ ಮಕ್ಕಳು ಪ್ರಜ್ವಲ್ ಮತ್ತು ಸ್ತುತಿ ಇದ್ದಾರಲ್ಲ, ಸೊ ಅವರು ಅಕ್ಕನಿಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಏನೇನೋ ಮಾಡ್ತಾಯಿದ್ರು ಮಕ್ಕಳು. ಅಷ್ಟಾದ್ರೆ ಒಂದು ಮೈಂಡ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಒಂದು ಸಮಾಧಾನ ನನಗೆ. ತುಂಬಾ ಚೆನ್ನಾಗಿ 3 ಜನ ತುಂಬ ಒಟ್ಟೊಟ್ಟಿಗೆ ತುಂಬ ಚೆನ್ನಾಗಿರ್ತಾರೆ. ಅಲ್ಲಿ ಒಂದು ಚಿಕ್ಕದ ಆ್ಯಪಲ್ ಕೇಕ್ ತೊಗೊಂಡು ಬಂದು ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟು ಅವ್ರ ಅಕ್ಕನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ ನೋಡಿ. Happy birthday to you. Happy birthday dear Srishti. Happy birthday to you. May God bless you. May God richly bless you. Happy birthday dear Srishti. Happy birthday to you. Very happy returns of my daughter. ಹೀಗೆ ವಿಶ್ ಎಲ್ಲ ಮಾಡಿಬಿಟ್ಟು ನಾವು ಅವತ್ತಿನ ದಿವಸ ನೈಟು ನಾವು ಟೆರೆಸ್ ಮೇಲೇ ಕೂತ್ಕೊಂಡು ಅಲ್ಲೇ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ತುಂಬ ಹೊತ್ತು ಸಮಯ ಕಳೆದ್ವಿ. ಮಧ್ಯರಾತ್ರಿ 2 ಗಂಟೆ ತನಕ ಅಲ್ಲೇ ಕೂತ್ಕೊಂಡು ಆಟಾಡಿಕೊಂಡು ಅಲ್ಲೇ ಮಲ್ಕೊಂಡು ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ಹಳೇದೆಲ್ಲ ಹಾಗೇ ನೆನಪಾಯಿತು. ನೆಕ್ಸ್ಟ್ ಡೇ ನಾವು 18ನೇ ತಾರೀಕು ಗುಡ್ ಫ್ರೈಡೇ ಇತ್ತಲ್ಲ, ಹಾಗಾಗಿ ಚರ್ಚಿಗೆ ಕೂಡ ಬಂದ್ವಿ. ಚರ್ಚಲ್ಲಿ ಪ್ರತಿ ವರ್ಷ ಕೂಡ ಹಾಗೆಯೇ ಮಜ್ಜಿಗೆ ಅಥವಾ ಪಾನಕ ಏನಾದರೂ ಕೊಡ್ತಾರೆ. ಸೊ ಈ ವರ್ಷ ಮಸಾಲ ಮಜ್ಜಿಗೆನ ಕೊಟ್ಟಿದ್ದರು. ಮಸಾಲ ಮಜ್ಜಿಗೆನ ಕುಡ್ಕೊಂಡು ಅಲ್ಲಿಂದ ನಾವು ಕೂಡ ಮೂವಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಮೂವಿ ಅಂತಂದರೆ ಏನಪ್ಪ ಅಂದರೆ ನಾವು ಏಸಪ್ಪನ ಮೂವಿನೇ ನೋಡೋಣ ಅಂತ ಹೇಳಿಬಿಟ್ಟು ಹೊಸ್ದಾಗಿ ರಿಲೀಸ್ ಮಾಡಿದರು. ಓರಿಯನ್ ಮಹಲ್ಲು, ದೊಡ್ಡ ಮಹಲ್ಗಳಲ್ಲಿ ಮಾತ್ರ PVR ಏನಿರುತ್ತೋ ಅಲ್ಲಿ ಮಾತ್ರ ರಿಲೀಸ್ ಮಾಡಿದರು. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಓರಿಯನ್ ಮಾಲ್ಗೆ ಕರ್ಕೊಂಡು ಬಂದೆ. ಮಕ್ಕಳು ಕರೆಕ್ಟು ಪಾರ್ಕಿಂಗಿಂದ ಡೈರೆಕ್ಟಾಗಿ ಅದು ಏನು ಸ್ಟೆಪ್ಸ್ ಲಿಫ್ಟ್ ಇರುತ್ತಲ್ಲ ಅದ್ರ ಮೂಲಕ ಬೇಗ ಹೊರಟೋದ್ರು. ಆದರೆ ನಮ್ಮ ಅತ್ತೆನ ಕರ್ಕೊಂಡು ಹೋಗಬೇಕಲ್ಲ, ಸೊ ಅವರಿಗೆ ಕಂಫರ್ಟಬಲ್ ಆಗಿರೋ ಲಿಫ್ಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಕ್ ಮಾಡಿಕೊಂಡು ಅವರಿಗೆ ಕರ್ಕೊಂಡು ಹೋಗಿದ್ದಾಯಿತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿವಸ ಎಲ್ಲ. ಅದಾದಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಏನಪ್ಪ ಅಂತ ಹೇಳಿದ್ರೆ, ಅವಳ ಬರ್ತಡೇ ದಿವಸನೇ ಕೇಕ್ನ ಕಟ್ ಮಾಡಿಸ್ಬೇಕು ಅಂಥೇಳಿ ಅವರು ಸ್ಪೆಷಲ್ಲಾಗಿ ಈವ್ನಿಂಗ್ ಬರ್ತಾ ಅವ್ರಿಗೆ ಕೂಡ ಕೇಕ್ ತೊಗೊಂಡು ಬಂದಿದ್ದರು. ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಆ ಒಂದು 18ನೇ ತಾರೀಕು ಈವ್ನಿಂಗು ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದಾಯಿತು. ಇದು ಈಸ್ಟರ್ ದಿವಸ ಚರ್ಚಿಗೆಲ್ಲ ಹೋಗಿ ಬಂದುಬಿಟ್ಟು ನಾನು ಸ್ವಲ್ಪ ಪ್ರೇಯರೆಲ್ಲ ಮನೇಲೂ ಕೂಡ ಮಾಡಬೇಕಿತ್ತು. ಸೊ ಮನೆಯಲ್ಲೆಲ್ಲ ಪ್ರೇಯರೆಲ್ಲ ಮುಗಿಸ್ಕೊಂಡು ನಾವು ತುಂಬಾ ಇವತ್ತೊಂದು ದಿವಸ ಫುಲ್ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ರಿಲೇಟಿವ್ಸು, ಸ್ವಲ್ಪ ಜನ ರಿಲೇಟಿವ್ಸು, ಕಸಿನ್ಸು ಮತ್ತು ನಮ್ಮ ಸಿಸ್ಟರ್ಸು ಇವರೆಲ್ಲ ಸೇರಿಕೊಂಡು ಒಳ್ಳೆ ರೀತಿ ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ದೆ. ಆವತ್ತಿನ ದಿವಸ ಅಂತೂ ತುಂಬಾ ಖುಷಿಯಾಗಿ ಹೋಯಿತು. ನಿಮಗೂ ಕೂಡ ತೋರಿಸ್ತೀನಿ ಹೇಗಿತ್ತು ನಮ್ಮ ಒಂದು ಗೆಟ್ ಟುಗೆದರ್ ಪಾರ್ಟಿ ಅಂತಲೇ ಹೇಳ್ಬೋದು. ಮತ್ತು ಹಬ್ಬ ಯಾವುದಾದ್ರೂ ಒಂದು ಸಣ್ಣ ಹಬ್ಬಗಳು, ಬರ್ತ್ಡೇ ಪಾರ್ಟಿ ಇದ್ದರೆ ನಾನಂತೂ ಎಲ್ರಿಗೂ ಕರಿಬೇಕು ಅನ್ನೋದು ನನಗೆ ತುಂಬಾ ಆಸೆ ಆಗುತ್ತೆ. ಆವತ್ತು ಕೂಡ ನೋಡಿದ್ರಲ್ಲ ಅಡುಗೆ ಎಲ್ಲ ಮಾಡಿಸಿದ್ವಿ. ಅಂದರೆ ಅಡುಗೆ ನಾವು ಚರ್ಚಿಗೆ ಹೋಗಿ ಬಂದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇವರು ಅಂದರೆ ಅಡುಗೆ ಭಟ್ರು ಏನಿರ್ತಾರೆ, ಬಬರ್ಜಿ ಅಂತ ಹೇಳ್ತೀವಿ, ಅವ್ರನ್ನ ಕರೆಸ್ಬಿಟ್ಟು ಅಡುಗೆ ಮಾಡಿಸಿದ್ದಾಯಿತು. ನನ್ನ ಮೊಮ್ಮಗಂದು ಬರ್ತಡೇ ಇವತ್ತು, ನನ್ನ ಮೊಮ್ಮಗಳಿಗೂ ಬರ್ತಡೇ, ಏನೋ ಅಡುಗೆ ನಡೀತಾ ಇದೆ. ನೀವೇನು ಮಾಡ್ತಿದ್ದೀರಾ? ನಾನು ಪಾರ್ಟಿ ಮಾಡಿ ನೋಡ್ತಾ ಇದ್ದೀನಿ ಅಡುಗೆ ಬಟನ್ಗೆ. ಅಡುಗೆ ಬಟನ್ಗೆ ಯಾಕೆ ನೋಡ್ಬೇಕು ನೀವು? ಏನು ಮಾಡ್ತಾರೆ ಇಲ್ಲ ಅಷ್ಟ
ನೋಡಿದ್ರಲ್ಲ ಈ ರೀತಿಯಾಗಿ ಅಡುಗೆನ ಎಲ್ಲ ಮಾಡಿಸೋದಕ್ಕೆ ರೆಡಿ ಮಾಡಿಕೊಂಡು ಅವತ್ತಿನ ಮಧ್ಯಾಹ್ನ ಎಲ್ಲ ನಾವು ಚೆನ್ನಾಗಿ ಊಟ ಮಾಡ್ಕೊಂಡ್ವಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ ಆಗಿರ್ಬೋದು, ಕಬಾಬ್ ಎಲ್ಲವೂ ಪ್ರತಿಯೊಂದು ಐಟಮ್ಸ್ ಏನು ಮಾಡ್ತಿದ್ವಿ ಅದಂತೂ ಭಾಳನೇ ಚೆನ್ನಾಗಿತ್ತು. ತುಂಬಾ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು. ಇವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ನಿಮಗೆ ಕೊಡ್ತೀನಿ ಆಯಿತಾ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಅಲ್ಲಿ ಚೇರ್ ಎಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ನಾವು ಅದೆಲ್ಲ ಅರೇಂಜ್ ಎಲ್ಲ ಮಾಡಿಬಿಟ್ಟು ನಾವೇನು ಮಾಡಿದ್ವಿ, ಊಟಕ್ಕೆ ಕೂತ್ಕೊಂಡ್ಬಿಡೋಣ, ಊಟ ಎಲ್ಲ ಮುಗಿಸ್ಕೊಂಬಿಡೋಣ. ನಾವು ಮಧ್ಯಾಹ್ನ ಈವ್ನಿಂಗ್ ಪಾರ್ಟಿ ಇರುತ್ತೆ ಹೇಗೋ. ಆಮೇಲೆ ಅಷ್ಟೊಂದು ನಾವೆಲ್ಲ ಫ್ಯಾಮಿಲಿ, ನಮ್ಮದೇನು ಫ್ಯಾಮಿಲಿ ಇದೆಯಲ್ಲೋ ಅದು ಊರು ಕೂತ್ಕೊಂಡು ಸರಿಯಾಗಿ ಊಟ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಊಟ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಅಂದರೆ ಊಟಕ್ಕೆಲ್ಲ ನಾವು ಮೇಲ್ಗಡೆನೇ ಅರೇಂಜ್ ಮಾಡೋದು ಪ್ರತಿ ವರ್ಷವೂ ಕೂಡ. ಹಾಗಾಗಿ ಅಲ್ಲೆಲ್ಲ ಗಲೀಜಿತ್ತು, ಹಾಗಾಗಿ ಎಲ್ಲರೂ ಸೇರಿಕೊಂಡು ಕ್ಲೀನ್ ಮಾಡಿದ್ದಾಯಿತು. ಅದಾದ ನಂತರ ಮಕ್ಕಳು ಸಂಜೆ ಹೊತ್ತಿಗೆ ಕ್ರಿಕೆಟು ಅದು ಇದು ಆಟ ಆಡ್ತಾಯಿದ್ರು. ನಾವು ಅಷ್ಟರಲ್ಲಿ ಸ್ವಲ್ಪ ನಾವು ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಆದರು. ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಆಗಿಲ್ಲ, ನಾನು ಫಸ್ಟಿಗೆ ಹೇಳಿಬಿಟ್ಟೆ. ಏನಂತ? ನಿಂದು ಆಗೇ ಇಲ್ಲ ಬಿಡಮ್ಮ. हाय बोला समझे जी ए बराबर बोला बाजी हाय बोला समझे जी बोला. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅನು ತಿಂತ ಬೋಲ್ತದ ನಾ ಜಮದಿ ಹಾಯ್ ಬನ್ನಿ 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 ಬರ್ತಡೇ ಬಾಯ್ ಏನಮ್ಮ ಮಾಡ್ತಿದ್ಯಾ? ಕೇಕ್ ಅರೇಂಜ್ ಮಾಡ್ತಿದ್ಯಾ? ಇದು ಸೃಷ್ಟಿದು, ಇದು ಪ್ರಜ್ವಲ್ದಾ? ಇದು ಪಪ್ಪ ಇಡ್ತಾರೆ, ಇದು ಪಪ್ಪ ಇಡ್ತಾರೆ. ಹಾಗೆ ಎಲ್ಲರೂ ಹಾಡು ಎಲ್ಲ ಹತ್ರ ಹೇಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಭಾವ ಅಂತೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ ಅವ್ರ ಹಾಡು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕೇಳಿಸ್ತೀನಿ ನೋಡಿ. ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದು ನಗುತ್ತ ಬಾಳು ಹೀಗೆ ಇರಲಿ. ಸಮದಿ ಕ್ಲಾಪ್ ಮಾಡೋಣ. ಬಾಳಿನ ದೀಪ ದೇವರ ರೂಪ ಬಾಳು ಸಂತೋಷವೇ ಉಡುಗೊರೆಯು. ಒಳ್ಳೆ ಹಾಡನ್ನು ಹಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಾಡಿದಂತ ಸೋಮಶೇಖರ್ ಅವರು ತುಂಬಾ ನಮಗೆ ಚೈತನ್ಯಗೊಳಿಸಿದ್ದಾರೆ.
ಅವ್ರು ನೋಡಿದ್ರಲ್ಲ ಅವ್ರ ಹಾಡು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ನಮ್ಮ ಮನೇಲಿ ಚೆನ್ನಾಗಿ ಹಾಡು ಹೇಳ್ತಾರೆ. ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಯಾಕಪ್ಪ ಅಲ್ಲಿ ಕಟ್ ಮಾಡಿದ್ದೀನಿ ಅಂದರೆ ಅವ್ರ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಹಾಕಿರೋದ್ರಿಂದ ನನಗೆ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂಥೇಳಿ ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಅವರು ಕಂಪ್ಲೀಟಾಗಿ ಹಾಡು ಏನಾದರೂ ಅವ್ರ ಕೈಯಿಂದ ಹಾಡು ಹೇಳಿಸಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಅದಾದ ನಂತರ ಪ್ರೇಯರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತಾದರೂ ದೇವರಿಗೆ ಫಸ್ಟು ಥ್ಯಾಂಕ್ಸ್ ಗಿವಿಂಗ್ ಹೇಳಿ ಅದಾದ ನಂತರ ನಾವು ಕೇಕ್ನ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಈ ಸಮಯ ಒಂದು ಜಸ್ಟ್ 5 to 10 minutes ನಾವು ದೇವರ ಪ್ರಸನ್ನದಲ್ಲಿ ಹೋಗಿ ಜಸ್ಟ್ ದೇವರ ಮಾತಾಡಿ ಎಲ್ಲ ಆಶೀರ್ವಾದ ಹೊಂದಿ ಬರೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಉನ್ನತನೇ ಮಹೋನ್ನತನೇ ಅದ್ಭುತನೇ ಅತಿಶಯನೇ ನಿಮ್ಮಲ್ಲಿ ಪರವಶ ನಾನಾಗುವೆ, ನಿಮ್ಮಲ್ಲಿ ಪರವಶ ನಾನಾಗುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನಾತ್ಮ ಒಡೆಯನಿಗೆ ಹಲ್ಲೆಲೂಯಾ, 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 ನನ್ನಾತ್ಮ ಒಡೆಯನಿಗೆ ಹಲ್ಲೆಲೂಯಾ. ನನ್ನ ಮಗ ಪ್ರಜ್ವಲ್ಗಂತೂ ಅವನಿಗೆ ಅವನೇ ಫಸ್ಟು ಕೇಕ್ ತಿಂದ್ಬಿಡ್ಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಮಾಡ್ತಾಯಿದ್ರೆ ಕೇಕ್ ಕಟ್ ಮಾಡೋ ತನಕ ಅವನಿಗೆ ಪೇಷನ್ಸ್ ಇರಲಿಲ್ಲ. ಕೇಕ್ ಕಟ್ ಮಾಡಿ ಪ್ರೇಯರ್ ಮಾಡೋ ತನಕ ಆಗಲೇ ನೆಕ್ಕೋದು ತಿನ್ನೋದು ಈ ರೀತಿಯೆಲ್ಲ ಮಾಡ್ತಾಯಿದ್ದ. ಅದಾದ ನಂತರ ಇವರು ಕೂಡ ಮಕ್ಕಳು ಕೂಡ ನಾನು ಒಂದು ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಾಡು ಹೇಳಿದ್ರು. ಇವ್ರ ವಾಯ್ಸ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಹಾಗೆ ನಮ್ಮ ಮಧ್ಯೆ ಒಳ್ಳೆ ಡ್ಯಾನ್ಸಸ್ ಇದ್ಮೇಲೆ ಡ್ಯಾನ್ಸ್ ಇಲ್ದಂಗೆ ಇದ್ದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ನಮ್ಮ ನಾದಿನಿ ಮಕ್ಕಳು, ನಮ್ಮ ಮಾಮನ ಮಕ್ಕಳು, ನಮ್ಮ ತಂಗಿ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ದಾಯಿತು. ತುಂಬಾ ಮಜವಾಗಿ ಈ ದಿವಸ ತುಂಬಾ ಖುಷಿಯಿಂದ ಎಂಜಾಯ್ಮೆಂಟ್ ಮಾಡಿದ್ದಾಯಿತು. ನಾವಂತೂ ಭಾಳ ಅಂದರೆ ಭಾಳನೇ ಖುಷಿಯಾಗಿ ಇದ್ವಿ. ಒಂದು ಬರ್ತ್ಡೇ ಪಾರ್ಟಿ ಅಂತಂದರೆ ಏನೆಲ್ಲ ಯಾವ ರೀತಿಯೆಲ್ಲ ಇರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋದೇ ಬೇಡ, ಅದೇ ಕೂಡಿ ಬಂದ್ಬಿಡುತ್ತೆ ನಮ್ಮ ಫ್ಯಾಮಿಲೀಲಿ. ಹಾಗಾಗಿ ನನಗಂತೂ ಭಾಳನೇ ಇಷ್ಟ. ನಾನಂತೂ ತುಂಬಾ ಲವ್ ಮಾಡ್ತೀನಿ ನನ್ನ ಫ್ಯಾಮಿಲಿಗೆ. ನೀವು ಹೇಗೆ ನಿಮ್ಮ ಫ್ಯಾಮಿಲಿ ಜೊತೆ ಇರ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ಭಾಳ ಇವತ್ತು ತುಂಬಾ ಖುಷಿ ಆಯಿತು, ಮಕ್ಕಳಿಗೂ ಕೂಡ ತುಂಬ ಖುಷಿ ಆಯಿತು. ಅದಾದಮೇಲೆ ನನ್ನ ಮಕ್ಕಳು, ನಮ್ಮ ತಂಗಿ ಮಕ್ಕಳು ಆಗಿರ್ಬೋದು, ನಮ್ಮ ಎಲ್ಲ ಬಂದವರೆಲ್ಲ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಅಂಥೇಳಿ. ನನಗಂತೂ ಭಾಳ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ನೋಡಿದ್ಮೇಲೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.
ನೋಡಿದ್ರಲ್ಲ, ಇವತ್ತಿನ ದಿವಸವಂತೂ ನಮಗೆ ಒಟ್ಟಿಗೆ ಹಬ್ಬ, ಬರ್ತ್ಡೇ ಪಾರ್ಟಿ ಮತ್ತು ಡ್ಯಾನ್ಸು, ಹಾಡು ಎಲ್ಲ ಈ ಒಂದೇ ವಿಡಿಯೋದಲ್ಲಿ ನಾನಂತೂ ತೋರಿಸಿದ್ದೀನಿ. ನಮ್ಮ ಈ ಒಂದು ಟ್ಯಾಲೆಂಟಲ್ಲಿ ನಿಮಗೆ ಯಾವ ಟ್ಯಾಲೆಂಟು ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ನಮ್ಮ ರಿಲೇಟಿವ್ಸ್ ಯಾರೆಲ್ಲ ಬಂದಿದ್ದರು, ಯಾರೆಲ್ಲ ನನ್ನ ಮಕ್ಕಳಿಗೆ ವಿಶಸ್ನ ಮಾಡಿದ್ರು ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಬಾಯ್.